ಇದೆಲ್ಲ ಮಾಡ್ತಿದ್ಯಾ? ಇರು 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 ಅದು ಬರುತ್ತೆ ಇರೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇ 2. ಸೊ ಮನೆ ದೇವಸ್ಥಾನದ ಇವತ್ತು ಜಾತ್ರೆದು. ಸೊ ಇವತ್ತು ದೇವ್ರು ತೊಗೊಳೋದಿರುತ್ತೆ, ಹಾಗಾಗಿ ನಾವೆಲ್ಲ ಕೂಡ ರೆಡಿ ಆಗಿದ್ದೀವಿ. ಬಾಸನ ಲಾಸ್ಟಿಗೆ ರೆಡಿ ಮಾಡೋಣ ಅಂದ್ಕೊಂಡು ನಿದ್ದೆ ಮಾಡ್ತಾ ಇದ್ದ, ಹಾಗಾಗಿ ಅವನ್ನ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಲ್ಲ, ಅದೇ ಬಟ್ಟೆನ ಇವಾಗ ಹಾಕೋತಾ ಇರೋದು ಎಲ್ಲರೂ. ಹೊಸ ಬಟ್ಟೆ ಬಾಸದು ಸ್ವಲ್ಪ ಅವ್ರ ಅಪ್ಪನ ಜೊತೆ ಮ್ಯಾಚ್ ಮಾಡಿದ್ದೀನಿ. ಸೊ ನಮ್ದು ಎಲ್ಲರದು ಡ್ರೆಸ್ಗಳು ಮ್ಯಾಚ್ ಆಗುತ್ತೆ. ಬಾಸು ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಲ್ಲ ಬಸ್ಸಿ? ಸೊ ಏನೇ ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣ. ಫುಲ್ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಪ್ಪ ಈ ಕಡೆ ಸ್ಟಾರ್ಟ್. ಸೊ ಟೈಮ್ ಆಗೋಗ್ಬಿಟ್ಟಿದೆ, ಹಾಗಾಗಿ ಇಲ್ಲಿ ಆಚೆ ಕಡೆ ನಿಂತ್ಕೊಂಡು ಬಳೆ ಹಾಕೊತ ಇದ್ದೀನಿ. ನಮ್ಮ ಮನೆ ಕಾರ್ ತಿರ್ಗಿಸ್ಕೊಂಡು 5 o'clock ಎದ್ದು ಮಕ್ಕಳನ್ನೆಲ್ಲ ರೆಡಿ ಮಾಡಿ, ಸೊ ನಾನು ಕೂಡ ರೆಡಿ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮನೇಲೆ 8:30 ಆಗಿಬಿಟ್ಟಿತ್ತು. ನಾವು 9 o'clock ಅಷ್ಟೊತ್ತಿಗೆ ದೇವಸ್ಥಾನ ರೀಚ್ ಆಗಬೇಕಾಗಿತ್ತು. ಅದು ಪಾಸಿಬಲ್ ಇರಲಿಲ್ಲ, ಯಾಕೆಂದರೆ ಹೆವಿ ಟ್ರಾಫಿಕ್ ಇತ್ತು. ಬಾಸಿಗೆ ಫಾಸ್ಟಾಗಿ ಹೋಗ್ಬೇಕಂತೆ ಕಾರಲ್ಲಿ. ಎಲ್ಲ ಬಸ್ಸು ಹೆಂಗೆ ಹೋಗ್ಬೇಕಂದ್ರೆ ಬೂಮ್ ಅಂತ ಹೋಗ್ಬೇಕಂತೆ ಫಾಸ್ಟಾಗಿ. ಈ ಟ್ರಾಫಿಕ್ಕಲ್ಲಿ ಅಪ್ಪ ಹೆವಿ ಟ್ರಾಫಿಕ್, ಅದರಲ್ಲೂ ಎಕ್ಸ್ಪೆಷಲಿ ಮಾನ್ಯತಾ ಹತ್ರ ಮತ್ತು ಸೊ ಕ್ಯಾರ್ಪುರಮು ಇಲ್ಲಿ ಬಂದ್ಬಿಟ್ಟು ಫುಲ್ಲು ಟ್ರಾಫಿಕ್ಕು. ಸೊ ನಾವು ಇವಾಗ ಮನೆ ಬಿಟ್ಟೇನೆ ಆಲ್ಮೋಸ್ಟ್ 1 ಕಾಲ್ ಅವರ್ ಆಯಿತು. ಇನ್ನು ನಾವು ಹೊಸಕೋಟೆ ಹತ್ರನೇ ಇದ್ದೀವಿ. ಓ ಸೂಪರ್, ಕುಡಿಯಪ್ಪ, ನೀರಾದರೂ ಕುಡಿದು ಹೊಟ್ಟೆ ತುಂಬಿಸ್ಕೊ. ಸೊ ಇನ್ನು ನಮ್ಮ ದೇವಸ್ಥಾನ ಹತ್ರಕ್ಕೆ ಹೋಗೋಕ್ಕೆ ಇಲ್ಲಿಂದನೂ 20 minutes ಆಗುತ್ತೆ. ಸೊ 20 minutes ಆಗುತ್ತದೆ, 20 minutes ಆಗುತ್ತೆ. ಅಲ್ಲಿ 2 ದೇವಸ್ಥಾನದ ಇವತ್ತು ಇದಿರೋದು, ದೇವ್ರು ತೊಗೊಳೋದಿರೋದು. ಅಲ್ಲಿ ಫಸ್ಟ್ ದೇವಸ್ಥಾನ ಸಿಗುತ್ತೆ. ಅಲ್ಲೇನಾದ್ರೂ ಸ್ವಲ್ಪ ಜಾಮ್ ಆಗಿಬಿಟ್ಟಿದ್ರೆ ಇನ್ನು ನಮ್ಮ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಲ್ಲಿ ಜಾಮ್ ಆಗದೆ ಇದ್ರೆ ಸಾಕು. ಸೊ 9:30ಗೆಲ್ಲ ದೇವ್ರು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮದು ಸೆಕೆಂಡ್ ಕಂಬಿ, ಫಸ್ಟ್ ಕಂಬಿಯವ್ರಿಗೆ ಫಸ್ಟ್ ಕೊಡ್ತಾರೆ. ಸೊ ನಮ್ಮದು ಸೆಕೆಂಡ್ ಕಂಬಿ ಆಗಿರೋದ್ರಿಂದ ಒಂದು 15-20 minutes ಮೇ ಬಿ ಲೇಟ್ ಆಗ್ಬೋದು ಅನ್ಕೋತೀವಿ. ಎತ್ತಪ್ಪ ಅಲ್ಲಿ ಪಪ್ಪ. ಎಲ್ಲರೂ ಕ್ಯೂಟಿ ಏನಂತ ಹೌದಾ? ಕ್ಯೂಟಿ ನಿನ್ನ ವಿಂಡೋ ಕ್ಲೋಸ್ ಆಗಿಲ್ವಾ? ಆಗಿದ್ಯಾ? ಅದು ನಿಂದ ಆಗಿದ್ಯಾ? ಕ್ಯೂಟಿ ನಿಂದ ಆಗಿರ್ಲೇನೋ. ಲಾಕ್ ಮಾಡ್ಕೊ, ಪಪ್ಪಾಗಲ್ಲಿ ಸೌಂಡ್ ಬರುತ್ತೆ ನೋಡು. ಹೌದಾ? ಎಲ್ಲಿ? ಹೌದಾ? ಕ್ಯೂಟಿನ ತೋರಿಸ್ತೀನಿ. ಇವತ್ತು ಕ್ಯೂಟಿ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡಿದ್ದೀನಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಕಂಪ್ಲೀಟ್ ಲುಕ್ ಏನೋ ತೋರಿಸಿಲ್ಲ. ಇವತ್ತು ಮೇಯ್ನ್ ದೇವ್ರು ತಗೊಳ್ಳೋದಲ್ವ, ಹಾಗಾಗಿ ಇವತ್ತು ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ದೀವಿ. ವೃದ್ಧಿ ಅಲ್ಲೇ ಉಳ್ಕೊಂಡಿದ್ದಾಳೆ, ಅವಳು ಬರಲಿಲ್ಲ. ಸೊ ಏನಕ್ಕೆ ಅಂದ್ಬಿಟ್ಟು ಅವ್ರು ಅಲ್ಲೇ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಡ್ರೆಸ್ ಎಲ್ಲ ನೆನ್ನೆ ತೊಗೊಂಡೋಗಿದ್ವಲ್ಲ, ಅಲ್ಲೇ ಕೊಟ್ಬಿಟ್ಟು ಬಂದ್ವು. ಸೊ ಬ್ಯಾಂಗಲ್ಸ್ ಎಲ್ಲ ಇಲ್ಲೇ ಇದೆ ಬ್ಯಾಗಲ್ಲಿ. ಇವಾಗೆಲ್ಲ ಹೋಗ್ಬಿಟ್ಟು ಹಾಕ್ಬೇಕು ಅವಳಿಗೆ. ಸೊ ಅವಳಿಗೂ ಕ್ಯೂಟಿಗೂ ಸೇಮ್ ಡ್ರೆಸ್ನ ತಂದಿದ್ದಲ್ವ, ನಿಮಗೆ ತೋರಿಸಿದೆ ಯಾವ ಥರ ಡ್ರೆಸ್ನ ತೊಗೊಬಂದಿದ್ದೆ ಅಂತ. ಅದೇ ಡ್ರೆಸ್ನ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೆ ಹಾಕೋದಕ್ಕೆ ಅಂತ. ಎಲ್ಲಿವೆ ಬನ್ನಿ, ಮತ್ತೆ ಹೋಗಿ ದೇವಸ್ಥಾನ ಹತ್ರ ಸಿಗ್ತೀನಿ. ಹಾಂ, ಚೆನ್ನಾಗಿಲ್ವಾ? ಮತ್ತೆ ಯಾಕೆ ಹಂಗೆ ಹಾಕಿದ್ಯಾ ಅಂತ ಇದೆಯಾ? ಬಿಚ್ಚಾಕ್ಬಿಡ್ಲಾ? ಬೇಡ. ಹಾಂ, ಇಷ್ಟ ಆಗಿಲ್ಲ ನಿಂಗೆ? ಸರಿ ಬಿಡು, ಬಿಚ್ಚಾಕ್ತೀನಿ. ದೇವಸ್ಥಾನ ರೀಚ್ ಆದ್ವು, ಬೇಗನೆ ಬಂದ್ಬಿಟ್ವು. ಟ್ರಾಫಿಕ್ ಏನಿರಲಿಲ್ಲ. ಸೊ ಅಲ್ಲಿಂದನೇ ಟ್ರಾಫಿಕಲ್ಲಿ ಬಂದು, ಸೊ ಇಲ್ಲಿ ಏನು ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ದೇವಸ್ಥಾನ ರೀಚ್ ಆದ್ವು. ಇದು ಪಾರ್ಕಿಂಗ್ ಇರಲಿಲ್ಲ, ಅಲ್ಲೇ ಇದ್ರೆ ಸಾಕನೆ. ಮತ್ತಿಲ್ಲಿಂದ ಅಲ್ಲಿ ನೋಡ್ಕೋಬೇಕು. ಗ್ರೌಂಡ್ ಫುಲ್ ಖಾಲಿ ಐತಿ ಇವತ್ತು. ಹಾಂ ಬಾ ಬಾ ಬಾ, ಚೆನ್ನಾಗಿದೆಯಾ? ಬಾ ಸಿಗ್ತಿ. ಹಾಂ ಹೌದಾ? ಅದು ಬಿದ್ದೋಗಲ್ಲ. ಬಾ. ಹ್ಞೂ ಇಲ್ಲ, ಬಾ, ಅವನ್ನ ಕರ್ಕೊ ಬಾ.
ಬಿಡು ಅವ್ರ ಅಪ್ಪ ಜೊತೆ ಬರ್ತೇನೆ ಬಿಡು ಬಾ. ಹಾಂ ಇನ್ನು ನಾವು ಕಾರ್ ಪಾರ್ಕಿಂಗ್ನ ದೇವಸ್ಥಾನದಿಂದ ಇನ್ನು ಹಿಂದೆನೇ ಮಾಡಬೇಕಾಗಿತ್ತು. ನೆನ್ನೆ ಎಲ್ಲ ತುಂಬ ಜಾಸ್ತಿ ಜನ ಇದ್ದರು. ಸೊ ನೆನ್ನೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಇವತ್ತು ಅಷ್ಟು ರಿಲೇಟಿವ್ಸ್ ಎಲ್ಲ ಏನು ಬಂದಿರಲ್ಲ. ಇವತ್ತು ಮೇಯ್ನ್ ದೇವ್ರು ತೊಗೊಳೋರು ಅಷ್ಟೇ ಇರ್ತಾರೆ. ನೆನ್ನೆ ಎಲ್ಲ ಬಂದುಬಿಟ್ಟು ಫಸ್ಟೇ ಬಂದ್ಬಿಟ್ಟು ಏನು ಮಾಡಿರ್ತಾರೆ ಅಂದರೆ ರಿಲೇಟಿವ್ಸು ಕುಂಕುಮ ಕೊಡೋರು ಇವರೆಲ್ಲ ತುಂಬ ಜನ ಇರ್ತಾರೆ. ಹಾಗಾಗಿ ಕಾರೆಲ್ಲ ಫುಲ್ ಪಾರ್ಕ್ ಮಾಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದಿತ್ತು. ಬಟ್ ಇವತ್ತೆಲ್ಲ ಏನು ನಾವು ದೇವ್ರು ತೊಗೊಳೋರು ಎಷ್ಟಿರ್ತೀವಿ ಫ್ಯಾಮಿಲಿ ಮೆಂಬರ್ಸು ಅವರು ಅಷ್ಟೇ ಇದ್ದರು. ಇನ್ನು ಅನಿಗೆ ಪಂಚೆ ಉಟ್ಕೊಂಡು ದೇವ್ರು ತೊಗೋಬೇಕಂತ ನಮಗೆ ಗೊತ್ತಿರಲಿಲ್ಲ. ಹಾಗೆ ಆಮೇಲೆ ಆನ್ ದ ವೇ ಬರ್ಬೇಕಾದ್ರೆ ನಮ್ಮ ಅಣ್ಣಗೆ ಹೇಳಿದ್ವು ಪಂಚೆ ತೊಗೊಬನ್ನಿ ಅಂತ. ಹಾಗೆ ಅನಿಯವ್ರ ಬ್ರದರು ಪಂಚೆ ಎಲ್ಲ ತೊಗೊಬಂದಿದ್ರು. ಪಂಚೆ ಉಟ್ಕೊಳಕ್ಕೆ ಬರ್ಬೇಕಲ್ಲ ನಮ್ಮ ಮನೆಗೆ, ಪಂಚೆ ಉಟ್ಕೊಳಕ್ಕೆ ಬರಲ್ಲ. ಅದಕ್ಕೆ ಅವಾಗ ಉಟ್ಕೊ ಅಂತ ಹೇಳೋದು. ನಮ್ಮ ಮನೆ ಮದುವೆ ದಿನ ಪಂಚೆ ಹಾಕಿದ್ದು, ಅದಾದ್ಮೇಲೆ ಇವತ್ತೇ ಪಂಚೆ ಹಾಕೊಂತ ಇರೋದು. ಅದನ್ನೇ ಹೇಳ್ತಾ ಇದ್ದೆ, ಮದುವೆ ದಿನ ಹಾಕಿದ್ದಕ್ಕೆ ಇವತ್ತು ಹಾಕೊತಾ ಇದ್ದೀರಾ ಅಂತ. ಆವಾಗಲೂ ಅಷ್ಟೇ ಅವರು ಈ ಅನ್ಸೋದು ಬರುತ್ತಲ್ಲ, ಸೊ ಆ ಥರ ತೊಗೊಂಡಿದ್ರು. ಅದು ನೀಟಾಗಿ ಹಾಗೇನೆ ಸ್ಟಿಪ್ ಮಾಡ್ಕೊಂಡಿದ್ರು. ಸೊ ಇದು ನಾರ್ಮಲ್ ಪಂಚೆ, ಹಾಗಾಗಿ ಸೊ ಅನಿಯವರ ತಮ್ಮ ಅವರೇ ಉಡಿಸ್ಕೊಡ್ತಾ ಇದ್ರು. ಸೊ ಅದನ್ನೇ ಹೇಳ್ತಾ ಇದ್ರು, ನಮ್ಮ ಮನೆಗೆ ರೆಗ್ಯುಲರಾಗಿ ಪಂಚೆ ಉಟ್ಕೋಬೇಕು ಅಂತ. ಬಟ್ ನಮ್ಮ ಮನೆಗೆ ಇಷ್ಟ ಆಗಲ್ಲ ಪಂಚೆ. ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ಫಸ್ಟ್ ಕಮ್ಮಿ ಮುಗೀತು, ಇನ್ನು ಸೆಕೆಂಡ್ ಕಮ್ಮಿ ಅವರೆಲ್ಲ ಸೀರಿಯಲ್ ಪ್ರಕಾರ ನಿಂತ್ಕೋಬೇಕು ಅಂತ. ಯಾಕೆಂದರೆ ಫಸ್ಟೇನೆ ಎಲ್ರಿಗೂ ID ಕಾರ್ಡ್ ಕೊಟ್ಟಿದ್ರು. ಸೊ ಯಾರ್ಯಾರು ಯಾವ್ಯಾವ ನಂಬರಲ್ಲಿ ಹೋಗಬೇಕು ಅಂತ. ನಮ್ಮದು 19 ಸಿಕ್ಕಿತ್ತು ID ಕಾರ್ಡ್ ನಂಬರು. ಅದಕ್ಕಿಂತ ಮುಂಚೆ ಹೂವಿನಾರ ಎಲ್ಲ ಹಾಕೋಬೇಕಾಗಿತ್ತು. ನೋಡಿ ಹೆಂಗೆ ಅಕ್ಕ ನೋಡಿ ಆಯ್ತಮ್ಮ. ನೋಡಿರತ್ತೀನಿ ಮದ್ವೆಲಿ ಚೆನ್ನಾಗಿ ಹಿಡ್ದಿರಲ್ಲ, ಹಂಗೆ ಹಿಡ್ದಿದ್ದೀನಿ. ತಿರ್ಗಿ ತಿರ್ಗಿ ನಮ್ಮದೆಲ್ಲ ಒಂದೇ ಸೀರಿಯಲ್ ನಂಬರ್ ಇತ್ತು. ಸೊ ಫಸ್ಟ್ ಆನಿ ಅವ್ರ ಅಕ್ಕ ಅವ್ರದ್ದು ಫಸ್ಟ್ ಸೀರಿಯಲ್ ನಂಬರ್ ಇತ್ತು. ಹಾಗೆಯೇ ಅವರೆಲ್ಲರೂ ಫಸ್ಟೇ ಹೋಗಿ ನಿಂತ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ನಾವಿಲ್ಲಿ ಎಲ್ರದೂ ಒಂದು ಇದಕ್ಕೂ ಕ್ಯೂಟ್ ಮೂಮೆಂಟ್ ಒಂಥರ ಚೆನ್ನಾಗಿತ್ತು. ಸೊ ನಾವೆಂತೂ ಅವ್ರ ಮದುವೆಗಳಲ್ಲಿ ಇದನ್ನೆಲ್ಲ ನೋಡಿಲ್ಲ, ಅಟ್ಲೀಸ್ಟ್ ಇವಾಗಾದರೂ ನೋಡ್ತಾ ಇದ್ದೀವಿ ಅಂತ ಫುಲ್ ಖುಷಿಯಾಗಿ. ಸೊ ನಾನು ಕೂಡ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಇದನ್ನು ಹೂವಿನ ಹಾರ ಹಾಕ್ಕೊಳ್ಳೋದು, ಅಲ್ಲಿ ಹೋಗಿ ದೇವ್ರು ತೊಗೊಳೋದು, ಅದೊಂಥರ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮು ಈ ಥರ ಇರಲಿಲ್ಲ. ಲಾಸ್ಟ್ ಟೈಮ್ ನಾರ್ಮಲಾಗಿ ಹೋಗಿ ತೊಗೊಂಡು, ಬಟ್ ಈ ಸಲ ಎಲ್ಲ ಸೊ ಕಂಪಲ್ಸರಿ ಪಂಚೆ ಎಲ್ಲ ಇರಬೇಕು, ಕಂಪಲ್ಸರಿ ಸೊ ಹೂವಿನ ಹಾರ ಎಲ್ಲ ಇರಬೇಕು ಅನ್ನೋದನ್ನು ಈ ಸಲ ಕಂಪಲ್ಸರಿ ಮಾಡಿದರು. ಒಂಥರ ತುಂಬ ಚೆನ್ನಾಗಿತ್ತು. ಟ್ರೆಡಿಷ್ನಲ್ ಆಗಿ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಆ ಮೂಮೆಂಟ್ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಇವ್ರ ಸರ್ದಿ ಎಲ್ಲ ಆದಮೇಲೆ ಸೊ ನಮ್ಮದು ಸೊ ಇವಾಗ ಸ್ಟಾರ್ಟ್ ವಿಡಿಯೋ ಮಾಡ್ತಾ ಇದೀಯಾ? ಸೊ ಇನ್ನು ನಾವು ಈ ಹಾರನ ಬೆಳಗ್ಗೆನೇ ಹೋಗಿ ತೊಗೊಬಂದಿದ್ವು. ಅಂದರೆ ಫ್ರೆಶ್ ಮಲ್ಲಿಗೆ ಹೂವಿನ ಹಾರನೇ ಬೇಕು ಅಂದ್ಬಿಟ್ಟು. ಸೊ ನಮ್ಮನೆ ನಿಯರಾಗಿ ತೊಗೊಬಂದಿದ್ದೆ. ಯಾಕೆಂದರೆ ನಾವು ನೆನ್ನೆ ಎಲ್ಲ KR-ಪುರಮಲ್ಲೆಲ್ಲ ಕೇಳಿದ್ವು, ಬಟ್ ಅಲ್ಲೆಲ್ಲ ಫ್ರೆಶ್ ಇರಲಿಲ್ಲ. ಇವಾಗ ದೇವ್ರದ್ದು ಹಬ್ಬ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಲ್ವ, ಹಾಗಾಗಿ ಎಲ್ಲ ಸ್ವಲ್ಪ ಬಾಡೋಗಿತ್ತು ಹೂವು. ಫ್ರೆಶ್ ಹೂವು ಬೇಕು ಅಂದ್ಬಿಟ್ಟು ಸೊ ನಾವು ನಮ್ಮನೆ ಹತ್ರನೇ ತೊಗೊಂಡಿದ್ದು. ಒಳ್ಳೆ ಹೂವು ಕೂಡ ಸಿಕ್ಕಿತ್ತು. ಅದಾದಮೇಲೆ ಹಾರ ಎಲ್ಲ ಹಾಕ್ಕೊಂಡು ಇನ್ನು ನಮ್ಮ ಕಂಬಿಯವರು ತೊಗೊತಾ ಇದ್ದಾರೆ. ಅಂದರೆ ಮೊದಲು ಸೀರಿಯಲ್ ನಂಬರ್ ಇತ್ತಲ್ಲ ತೊಗೊತಾ ಇದ್ದಾರೆ. ಸೊ ನಾವು 11 ವರ್ಷದಿಂದ ಕಾದಿದ್ದ ಡೇ ಅಂತಲೇ ಹೇಳ್ಬೋದು ಇದು. ಸೊ ಯಾವಾಗ ಮನೆ ದೇವರಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋ ಪ್ರತಿ ಸಲ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ನೋಡಿದರೆ ಅನಿ ಅವ್ರ ಅಕ್ಕ ಎಲ್ಲ ತೊಗೊಂಡು ಹೋದರು. ಸೊ ಅವ್ರದ್ದು ಫಸ್ಟ್ ಇತ್ತು ಸೀರಿಯಲಲ್ಲೇ, ಅಂದರೆ
ಒಂದೊಂದು ಸೀರಿಯಲ್ ಪ್ರಕಾರ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರನೇ ಹೋಗ್ತಾಯಿದ್ರು. ಫಸ್ಟ್ ಎಲ್ಲ ನಾರ್ಮಲಾಗಿ ನಿಂತ್ಕೊಂಡ್ರು, ಅದಾದಮೇಲೆ ಸೀರಿಯಲ್ ನಂಬರ್ ಪ್ರಕಾರನೇ ಇವಾಗ ನಮ್ಮದು. ಸೊ ಹನಿ ಫಸ್ಟ್ ತೊಗೊತಾರೆ, ಫಸ್ಟ್ ಹಸ್ಬೆಂಡ್ ತೊಗೊಂಡು ಆಮೇಲೆ ವೈಫ್ಗೆ ದೇವ್ರನ್ನ ಕೊಡೋದು. ಸೊ ನನಗಂತೂ ಈ ಮೂಮೆಂಟು ಅದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ತುಂಬಾ ಚೆನ್ನಾಗಿತ್ತು. ಅದೊಂಥರ ಅದನ್ನು ಹೊತ್ಕೊಂಡಾಗ ಏನು ಕೇಳ್ಕೋಬೇಕು ಅಂತ ನಂಗೆ ಗೊತ್ತಾಗಿಲ್ಲ, ನಾನು ಫುಲ್ಲಿ ಬ್ಲಾಂಕ್ ಆದೆ. ಸೊ ಅದೊಂಥರ ಖುಷಿ, ನನಗೆ ಎಮೋಷ್ನಲ್ ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಇಷ್ಟು ವರ್ಷದಿಂದ ವೆಯ್ಟ್ ಮಾಡಿದ್ದ ಡೇ ಅಂತೂ ಬಂತು. ಅವಾಗೆಲ್ಲ ನಾನು ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದು ಇಲ್ಲ, ಈ ಥರ ತೊಗೊಂಡಿದ್ದು ಇಲ್ಲ ನಾನು, ಏಕೆಂದರೆ ಅವಾಗ ತಾನೇ ಹೊಸದಾಗಿ ಮದುವೆ ಆಗಿತ್ತು. ಈ ಸಂಪ್ರದಾಯ ಎಲ್ಲ ನಂಗೆ ಹೊಸ್ತು, ಏಕೆಂದರೆ ನಮ್ಮ ಹಾಸನ ಕಡೆ ಎಲ್ಲ ಈ ಥರ ಇಲ್ಲ. ಸೊ ಹಾಗಾಗಿ ಈ ಸಂಪ್ರದಾಯ ಎಲ್ಲ ಕಂಪ್ಲೀಟ್ಲಿ ನಂಗೆ ಹೊಸ್ತು, ಇದೇನು ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಥರ ಇತ್ತು. ಬಟ್ ಈ ಸಲ ಸೊ ಅದು ಕಂಪ್ಲೀಟಾಗಿ ನಾನು ಅದರಲ್ಲಿ ಇನ್ವಾಲ್ವ್ ಆಗಿ ಪ್ರತಿಯೊಂದು ಇದರಲ್ಲೂ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ನಾವೆಲ್ಲ ತೊಗೊಂಡು ಹೋಗಾದ್ಮೇಲೆ ಇವಾಗ ಮಂಜು ಅಕ್ಕ ಹಾಗೇನೆ ಬದಿಯಣ್ಣ ತೊಗೊಂಡ್ರು, ಅದಾದಮೇಲೆ ಇವಾಗ ಮುನ್ನೂರು ಜನ ತೊಗೊತಾ ಇದ್ದಾರೆ. ಅದರಿಂದನೇ ತನುಜಕ್ಕ ಅಂದರೆ ಹಸ್ಬೆಂಡಿಗೆ ಕೊಟ್ಬಿಟ್ಟು ಅದಾದಮೇಲೆ ವೈಫ್ಗೆ ಕೊಡ್ತಾರೆ. ಸೊ ನಾವು ಇಷ್ಟು ವರ್ಷದಿಂದ ಕಾದಿದ್ದೆ ಅಂತೂ ಫೈನಲಿ ಬಂತು. ಸೊ ಇದಾದಮೇಲೆ ಇಲ್ಲಿಂದ ದೇವ್ರು ತೊಗೊಂಡು ಡೈರೆಕ್ಟಾಗಿ ನಾವು ದೇವಸ್ಥಾನದೊಳಗಡೆ, ಹಾಗೆ ನಮಗೊಂದು ಶೀಲ್ಡ್ ಎಲ್ಲ ಕೊಟ್ಟರು. ಅಲ್ಲಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಯಾಕೆಂದರೆ ತುಂಬ ಜನ ಇದ್ದರು ಮುಂದೆ. ಸೊ ನಾನು ಮೋನಿಕೈಲಿ ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ ಅಂತ, ಅವರು ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದರು. ಇನ್ನು ಅಲ್ಲಿ ಶೀಲ್ಡ್ ಎಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ನ ನಿಲ್ಲಿಸಿ ಫೋಟೋ ಎಲ್ಲ ತೆಗೆದ್ಬಿಟ್ಟು ಶೀಲ್ಡ್ ಕೊಟ್ಟರು. ಅದಾದಮೇಲೆ ಹಾಗೆ ಬಂದ್ಬಿಟ್ಟು ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಸೊ ಬಂದ್ವು. ಅದಾದಮೇಲೆ ಅಲ್ಲಿಂದ ಊಟಕ್ಕೆ ಹೋದ್ವು ನಾವು. ಸೊ ಬೆಳಗ್ಗೆಯಿಂದ ಏನು ತಿನ್ನೋ ಹಾಗಿರ್ಲಿಲ್ಲ, ಯಾಕೆಂದ್ರೆ ದೇವ್ರು ತಗೊಳಕ್ಕಿಂತ ಮುಂಚೆ ಖಾಲಿ ಹೋಟೆಲ್ ತಗೋಬೇಕು. ಹಾಗಾಗಿ ನಾವೊಂದು ಕಾಫಿ ಏನು ಕುಡ್ದಿರ್ಲಿಲ್ಲ, ಮನೇಲಿ ಮಾಡ್ಕೊಂಡು ಕುಡಿಯೋ ಅಷ್ಟು ಟೈಮ್ ಇರಲಿಲ್ಲ. ಹೇಗಿದ್ರು ಉಪವಾಸ ಇರಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಏನು ಕೂಡ ತಿಂದಿರ್ಲಿಲ್ಲ. ಅದಾದ್ಮೇಲೆ ದೇವ್ರು ತಗೊಂಡ ತಕ್ಷಣನೇ ನಾವು ಎಲ್ರೂ ಊಟಕ್ಕೆ ಬಂದ್ವು. ಸೊ ಇವಾಗ ಪೂಜೆ ಎಲ್ಲ ಮುಗೀತು, ಊಟಕ್ಕೆ ಬಂದು ಕುತ್ಕೊಂಡಿದ್ದೀವಿ. ನಮ್ಮ ಮನೆ ನೋಡಿ, ಇಲ್ಲಿ 5 ನಿಮಿಷ ಹಾಕೊಂಡು ದೇವ್ರು ತಗೊಂಡ ತಕ್ಷಣನೇ ಬಿಸಾಕಿ ಸೊ ಊಟಕ್ಕೆ ಬಂದರು. ಸೊ ಉಪವಾಸ ಇದ್ದಿದ್ದು, ಊಟಕ್ಕೆ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಡೈರೆಕ್ಟ್ ಇವಾಗ ಊಟ, ದೀಪ ತಗೊಳ್ಳೋ ತನಕ ಊಟ ಮಾಡೋ ಹಾಗಿಲ್ಲ ಅಂದಿದ್ರು. ಸೊ ಹಾಗಾಗಿ ಇವಾಗ ಊಟಕ್ಕೆ ಬಂದಿದ್ದೀವಿ. ಇನ್ನು ಊಟದಲ್ಲಿ ಒಬ್ಬಟ್ಟು ಊಟ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು ಇವತ್ತೂ ಕೂಡ ಊಟ. ಸೊ ಒಬ್ಬಟ್ಟು ಹಾಗೆಯೇ ಸ್ವೀಟ್, ಅದ್ರ ಜೊತೆಗೆ ಮಾಮೂಲಿ ಮದುವೆ ಊಟ ಎಲ್ಲ ಹೇಗಿರುತ್ತೆ ಸೇಮ್ ಅದೇ ಥರನೇ ಇತ್ತು. ಅದರಲ್ಲಿ ಇವತ್ತು ಇದ್ಕಿದ ಬೇಳೆ ಸಾಂಬಾರು ಮುದ್ದೆ ಎಲ್ಲ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಒಬ್ಬಟ್ಟು ಇಷ್ಟ ಅಂದ್ಬಿಟ್ಟು 2 ಹಾಕಿಸ್ಕೊಂಡೆ. ಅದಾದಮೇಲೆ ಆಮೇಲೆ ನನಗೆ ಕೊಟ್ಬಿಟ್ಟೆ, ನನಗಿಂತ ಜಾಸ್ತಿ ಇಷ್ಟ ಒಬ್ಬಟ್ಟು ಅಂದರೆ. ಸೊ ಹಾಗಾಗಿ ಅವ್ರಿಗೆ ಅಂದ್ಬಿಟ್ಟು ಅಲ್ಲಿ ಏನು ಒಂದೇ ಹಾಕ್ತೀವಿ ಅಂತಲ್ಲ, ನಾವು ಎಷ್ಟು ಕೇಳಬೇಕಾದ್ರೂ ಹಾಕಿಸ್ಕೋಬೋದು. ಸೊ ಆಮೇಲೆ ನನಗೆ ಒಂದೇ ಸಾಕು ಅನ್ನಿಸ್ತು. ಸೊ ಅದ್ರ ಜೊತೆಗೆ ಇದ್ಕಿದ ಬೇಳೆ ಸಾಂಬಾರು ಮುದ್ದೆ ಅಂತೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಇದ್ಕಿದ ಬೇಳೆ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು. ಊಟ ಮಾಡಿ ಏನಿದು ಕವರ್ಗೆ ಹಾಕಿಸ್ಕೊಂಡು ಎತ್ಕೊಂಡ್ ಬಂದಿದ್ಯಾ? ಎಲ್ಲರಿಗೂ ತಂದಿಲ್ಲ, ಬೇಗ ಬರುತ್ತಾರೆ. ನಾವು ಕುಡಿಯೋ ಆ ಕಡೆ ಕುಡಿಯಲ್ಲ, ಅಣ್ಣ ತಗೊಳ್ಳಿ ಕುಲ್ಸಿ. ಬಚ್ಚತ್ನವರು ಗರ್ಗನಹಳ್ಳಿ ಕಂಬಿ, ಬಚ್ಚತ್ನವರು ಬೀಗ ಕೊಡಬೇಕು, ಸ್ಟೋರ್ ಬೀಗ ಕೊಡಿ. ಇದು ತರಿಸ್ತಾಳೆ ಇನ್ನು ಕ್ಯೂಟಿ ಹೋದ್ಲಾ? ಇನ್ ವೃದ್ಧಿ ಇಲ್ಲೇ ಉಳ್ಕೊಂಡಿದ್ಲು ಅವ್ರ ಅತ್ತೆ ಅವ್ರ ಜೊತೆ. ಸೊ ಅವರೆಲ್ಲ ರೆಡಿ ಮಾಡಿದ್ರು. ಆಮೇಲೆ ನಾನು ಪ್ಯಾಂಟಿನೆಲ್ಲ ತಗೊಂಡೆ. ಇದು ಡ್ರೆಸ್ ವೃದ್ಧಿಗೆ ಪಿಂಕ್ ತಗೊಂಡಿದ್ದಲ್ವಾ, ಅದು ಒಳಗೆ ಸೈಜ್ ಕರೆಕ್ಟ್ ಆಗಿ ಸ್ವಲ್ಪ ಏನೋ ಟೈಟ್ ಆಗಿ, ಬೆಳೆಯ ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗಿ ಇರಲಿ ಅಂದ್ಬಿಟ್ಟು ಮತ್ತೆ ಸೊ ಆ ಕಲರ್ ಅಲ್ಲೇ ಸಿಗ್ಲಿಲ್ಲ. ಹಾಗಾಗಿ ನಾನು ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಸೊ ನಮ್ದು ಕಂಪ್ಲೀಟ್ ಎಲ್ಲ ಮ್ಯಾಚಿಂಗ್ ಐತೆ. ನಂದಾಗಿರ್ಬೋದು, ಹಾಗೆ ಕ್ಯೂಟ್ ಇದು ನನ್ನ ಡ್ರೆಸ್ ಸ್ಯಾರಿ ಜೊತೆ ಮ್ಯಾಚ್ ಆಗುತ್ತೆ. ಹಾಗೆ ವೃದ್ಧಿದು ಅವರಪ್ಪ ಶರ್ಟ್
ಜೊತೆ ಎಲ್ಲ ಮ್ಯಾಚ್ ಆಗುತ್ತೆ. ನಮ್ಮ ಬಾಸದ್ದು ಸ್ವಲ್ಪ ಅವ್ರ ಅಪ್ಪ ಪ್ಯಾಂಟ್ ಜೊತೆ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಾಸಿಗೆ ತುಂಬಾನೇ ಹೊಡ್ತಿದ್ವು ಕಾಂಬಿನೇಷನ್, ಬಟ್ ಸಿಗ್ಲಿಲ್ಲ. ಇನ್ನ ನಾವೆಲ್ಲ ಊಟ ಆದ್ಮೇಲೆ ಸೊ ಇಲ್ಲೇ ಹುಣಸೆ ಮರ ಇತ್ತು, ಅದ್ರ ಕೆಳಗಡೆ ಎಲ್ಲ ಚೇರ್ ಹಾಕೊಂಡು ಕುತ್ಕೊಂಡಿದ್ವು. ಗಾಳಿ ಬೀಸ ಇಲ್ಲ, ಈ ಬಿಸಿಲಲ್ಲಿ ಕರ್ಕೊಳಕ್ಕಾಗಲ್ಲ, ಹಾಗಾಗಿ ಗಾಳಿ ಬೀಸ ಕುತ್ಕೊಂಡಿದ್ವು. ನಮ್ಮ ದೋಸ್ತ್ ಹಾಕಿದ್ದಲ್ಲ ರೇಗಿಸ್ತಾ ಇದ್ರು ಹಸುಗಿಗೆ ಹಾಕಿದ್ರು ಅಂತ. ಹಾಗಾಗಿ ನೋಡಮ್ಮ ಹೇಗೆ ಹೇಳ್ತಾ ಇದಾರೆ ಅಂತ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಕಾಣಿಸೋ ಥರನೇ ಇದು ಕಾಣಿಸೋದು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನಾನೇ ಈ ಥರ ರೆಡಿ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಅದನ್ನು ಸ್ವಲ್ಪ ಒಳಗಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಅವಳು ಏನು ಮಾಡಿದ್ಲು, ಒಳಗಡೆ ಹಾಕೊಂಡಿಲ್ಲ, ಹೊರಗಡೆ ಇದು ಮಾಡಿದ್ಲು. ಹಾಗಾಗಿ ಸ್ವಲ್ಪ ಅದೊಂದು ಇದಾಗಿ ಕಾಣಿಸ್ತಾ ಇತ್ತು. ಇನ್ನು ಯಾರೋ ದೇವಸ್ಥಾನದ ಕಡೆಯವರೇ ಬಂದಿದ್ರು, ಹಾಗಾಗಿ ಅಲ್ಲಿ ಭಾಷಣ ಎಲ್ಲ ಮಾಡ್ತಾಯಿದ್ರು. ಸೊ MTV ಏನೋ ಹೇಳ್ತಾರೆ, ಅವ್ರು ಬಂದಿದ್ದರು. ಸೊ ಅವರು ಕೂಡ ದೇವಸ್ಥಾನದ ಹತ್ರ ಬಂದಿದ್ರು ಅಂದ್ಬಿಟ್ಟು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದು ಎಲ್ಲ ಇದು ಮಾಡ್ತಾಯಿದ್ರು. ಇನ್ನು ನಾವಿನ್ನು ಊಟ ಮಾಡಿದ್ವಲ್ಲ, ಊಟ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನೀರು ಕುಡಿಯೋದೇ ಜಾಸ್ತಿ ಆಗಿತ್ತು. ಸೊ ಎಲ್ಲರೂ ಕುತ್ಕೊಂಡು ಗಾಳಿ ಬೀಸ ಇಲ್ಲೇ ಕುತ್ಕೊಂಡಿದ್ವು. ಒಕ್ಕಲಿನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸುಸ್ವಾಗತವನ್ನ ಕೊಡ್ತಾ ಇದೀವಿ. ಸಣ್ಣ ಗೌರವ ಸಮರ್ಪಣೆ ಮಾಡೋ ಮುಖಾಂತರ ಚಪ್ಪಲೆ ಜೋರ ಚಪ್ಪಲೆ ಬರಲಿ. ಬೇವಿನ ಹೂವ ಮುಖಂಡರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರು ಕೂಡ ನಮ್ಮ ಕಾರ್ಯಕ್ರಮ ರಾಮೇಶ್ವರ ಸ್ವಾಮಿ ಸೇವಾ ಸಮಿತಿ. ಇನ್ನು ನಾವೆಲ್ಲ ಫೋಟೋ ತೊಗೊಬರೋಣ ಅಂತ ಹೋದ್ವು. ಅಲ್ಲಿ ದೇವಸ್ಥಾನದ ಮುಂದೆನೇ ಸೆಟ್ ಹಾಕಿದ್ರು ಫೋಟೋ ಎಲ್ಲ ತೊಗೊಳೋದಕ್ಕೆ, ಅಲ್ಲಿ ತೊಗೊಳ್ಳೋಣ ಅಂತ ಹೋದ್ವು. ಆಮೇಲೆ ಅಲ್ಲೇ ದೇವಸ್ಥಾನದ ಅರ್ಚಕರು ಹೇಳಿದ್ರು, ಅನೌನ್ಸ್ ಮಾಡ್ತಾಯಿದ್ರು ಮಹಾಮಂಗಳಾರತಿ ಇದೆ, ಎಲ್ಲರೂ ಬನ್ನಿ ದೇವಸ್ಥಾನದ ಹತ್ರ ಅಂತ. ಸರಿ ಅಂದ್ಬಿಟ್ಟು ಹೇಗಿದ್ರು ನಾವು ಅಲ್ಲೇ ಇದ್ವಲ್ಲ, ಫಸ್ಟೇ ಹೋಗಿ ನಿಂತ್ಕೊಂಡ್ಬಿಟ್ವು. ಫಸ್ಟ್ ಹೋಗಿ ನಿಂತ್ಕೊಂಡೆ. ಸೊ ಇನ್ನು ಮಹಾಮಂಗಳಾರತಿ ಅಂದರೆ ಎಲ್ಲ ಹೊರಡ್ತಾರೆ, ಎಲ್ಲ ಕಂಬಿಯವ್ರಿಗೂ ದೀಪ ಕೊಟ್ಟು ಆಯಿತು ತಲೆ ಮೇಲೆ. ಸೊ ಇಲ್ಲಿ ಇಟ್ಟಿದ್ದಾರಲ್ಲ, ಸೊ ಇದನ್ನೇ ನಮ್ಗೆ ಅವಾಗ ಕೊಟ್ಟಿದ್ದು. ಸೊ ಇದು ತಂಬಿಟ್ಟು ದೀಪನ ಮಾಡಿಟ್ಟಿರ್ತಾರೆ. ಸೊ ನಾವು ಮನೆಯಲ್ಲಿ ತಂಬಿಟ್ಟು ಮಾಡಿದ್ವಲ್ಲ, ಸೊ ಅದೇ ಥರನೇ, ಬಟ್ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ. ಆಮೇಲೆ ಇದನ್ನು ಪ್ರಸಾದವಾಗಿ 5 ದಿನಕ್ಕೆ ಎಲ್ರಿಗೂ ಕೊಡ್ತಾರೆ. ಅಂದರೆ ಕಂಬಿ ಯಜಮಾನ್ರು ಯಾರಿರ್ತಾರೆ ಅವ್ರ ಮನೆ ಓಪನ್ ಮಾಡಿಬಿಟ್ಟು ಎಲ್ರಿಗೂ ಪ್ರಸಾದವಾಗಿ ಕೊಡ್ತಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ವ್ಲಾಗ್ ಮುಖಾಂತರ ಹೇಗಿರುತ್ತೆ ಏನು ಅಂತ. ಇನ್ನು ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆಯಿತು. ಪಾರ್ವತಿ ಮಾತೆ ಇನ್ನು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಸೊ ನಾವು ಮನೆ ಕಡೆ ಬಂದ್ವು. ಇನ್ನು ಆನ್ ದ ವೇ ನಮ್ಮ ಮನೆಗೆ ಹೋಗಿಂತ ಮುಂಚೆ ನಮ್ಮ ಹೊಸ ಮನೆಯೇ ಸಿಗುತ್ತೆ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಪೇಂಟ್ ಕೆಲಸ ನಡೀತಾ ಇತ್ತು. ಸೊ ನಾವು ಈ ಬ್ಯುಸಿಯಲ್ಲಿ ದೇವತೆಗಳು ಬ್ಯುಸಿಯಲ್ಲಿ ನಾವಿಲ್ಲಿ ಬಂದೇ ಇರಲಿಲ್ಲ. ಸೊ ಅವ್ರಿಗೆ ಹೇಳ್ಬಿಟ್ಟಿದ್ವು ನೀಟಾಗೆಲ್ಲ ಮಾಡಿ ಅಂತ. ಏನೂ ಆಗಲಿ ಒಂದ್ಸಲ ನೋಡ್ಕೊಂಡು ಹೋಗೋಣ, ನೀವು ಹೇಗೆ ಮಾಡಿದ್ದಾರೆ ಏನೋ ಅನ್ನೋದೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹೇಗಿದ್ರು ಆನ್ ದ ವೇನೇ ಅಲ್ವಾ, ಸರಿ ಅಂದ್ಬಿಟ್ಟು ಮನೆ ಹತ್ರ ಬಂದ್ವು ಇಲ್ಲಿ. ಸೊ ಪೇಂಟ್ ಕೆಲಸ ಎಲ್ಲ ನಡೀತಾ ಇತ್ತು. ಸೊ ಇನ್ನು ಬಾಸನ ನಾವು ಇಲ್ಲಿ ಜಾಸ್ತಿ ಕರ್ಕೊಬರಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇನ್ನೂ ಆ ರೇಲಿಂಗ್ಸ್ ಎಲ್ಲ ಹಾಕಿಲ್ಲ, ಮೇಲೆಲ್ಲ ಅವನು ಬಗ್ ನೋಡೋದು ಇದೆಲ್ಲ ಜಾಸ್ತಿ ಮಾಡ್ತಾನೆ. ಅದೇ ಬೈಕೆ ನಾನು ಹೊಸ ಮನೆ ಹತ್ರ ಇವನು ಜಾಸ್ತಿ ಕರ್ಕೊಬರಲ್ಲ, ಇವನು ಒಂದು ಕಡೆ ನಿಲ್ಲಲ್ಲ. ಹಾಗಾಗಿ ಇವಾಗ ಹೇಗಿದ್ರು ಕರ್ಕೊಂಬಂದ್ವಲ್ಲ, ಕರ್ಕೊಂಬಂದರೆ ಅವನು ಹಾಕಿರೋ ವೈಟ್ ಡ್ರೆಸ್ನ ಕಲರ್ ಚೇಂಜ್ ಮಾಡ್ಕೊಳ್ಳೋ ರೇಂಜಿಗೆ ಇಲ್ಲಿ ಕುಂದಿದ್ದಾನೆ. ಹೌದು, ಯಾಕೆ ಕ್ಯೂಟಿ ಎಲ್ಲ ಕೂದಿಂದ ಬಿಡು, ಫ್ಲವರ್ಗಳು ಹಾಕಿದ್ನಲ್ಲೆಲ್ಲ. ಅಯ್ಯೋ ನಮ್ಮ ಪ್ರಕೃತಿ ಕಲ್ಕೊಟ್ಟಿದ್ದ ಹಾರಲ್ಲಿ ಬಿಚ್ಚೋಗಿತ್ತು, ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಹೊಸ ಮನೆ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಪೇಂಟ್ ಕೆಲಸ ಎಲ್ಲ ನಡೀತಾ ಇತ್ತು, ಹಾಗಾಗಿ ಹೇಗೆ ಮಾಡಿದ್ದಾರೆ ಅಂತ ಸ್ವಲ್ಪ ನೋಡಬೇಕಾಗಿತ್ತು. ನಾವು ಪೇಂಟ್ ಕೋಡೆಲ್ಲ ಕೊಟ್ಟಿದ್ದು ಸೇಮ್ ಅದೇ ಕಲರ್ ಕೊಡ್ತಿದ್ದಾರೆ ಅಂತ ಸ್ವಲ್ಪ ಚೆಕ್ ಮಾಡಿಕೊಂಡು ಇವಾಗ ಮನೆ ಹತ್ರ ಹೋಗಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಮನೆ ದೇವಸ್ಥಾನದಿಂದ ಬಂದಮೇಲೆ ಇಬ್ಬರು ಒಂದೇ ಸಲ ಮನೆಗೆ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ಹೊಸ ಮನೆಗೆ ಫಸ್ಟ್ ಬಂದು ನಾನು ಅಲ್ಲಿ ಫಸ್ಟ್ ಬಂದು ಇವಾಗ ನಾವು ಅಲ್ಲಿಗೆ ಹೋಗ್ತೀವಿ, ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಸೊ ನಾನು ಸ್ವಲ್ಪ ನೋಡಿಕೊಂಡು ಅಲ್ಲಿಗೆ ಹೋಗ್ತೀನಿ. ಮೇ ಬಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗ್ಬೋದು, ಮತ್ತೆ ನಾನು ಹೋಗಿ ಮನೆಯೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗ ಅಂತೂ ಫುಲ್ಲು ಆಟ ಆಡ್ತಾ ಇದ್ದಾನೆ. ಬಸ್ಸು ಚೆನ್ನಾಗಿದೆ ಇಲ್ಲಿರ್ತೀಯಾ ಆಮೇಲೆ ಇರ್ತೀಯಾ? ಇಲ್ಲೇ ಇರೋಣ. ನಾನು ನಮ್ಮ ಮನೆಗೆ ಹೋಗ್ತೀನಪ್ಪ, ನಂಗೆ ಆ ಮನೆ ಇಷ್ಟ.
ನಿಂಗೆ ಆಮೇಲೆ ಇಷ್ಟ ಅಲ್ಲ ಸ್ಟೈಲಿಂಗ್ ಇಟ್ಕೊಂಡು ಗ್ರಿಪ್ ಅದು ನಮ್ಮ ಬಾಸಿಗೆ ಮೆಕ್ಯಾನಿಕ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.